ರಾಜಾ ಸಾಬ್ ಪ್ರಭಾಸ್ ಅವರ ಬಿಗ್ಗೆಸ್ಟ್ ಹಾರರ್ ಫ್ಯಾಂಟಸಿ ಕಾಮಿಡಿ ಫಿಲಂ. ಇದನ್ನ ನೋಡಿದ್ಮೇಲೆ ನನ್ಗೆ ಅನ್ಸಿದ್ದು, ಹೇಗ್ ಗುರು ಇದನ್ನ ಹಾರರ್ ಕಾಮಿಡಿ ಫಿಲಂ ಅಂತ ಹೇಳಿದೆ. ಹಾರರ್ ಎಲ್ಲಿದೆ, ಕಾಮಿಡಿ ಎಲ್ಲಿದೆ, ಪ್ರಭಾಸ್ ಅವರ ಕಾಮಿಡಿ ಬಿಟ್ಟು ಬೇರೆ ಕಾಮಿಡಿ ಎಲ್ಲಿದೆ? ಇದೊಂದು ಫ್ಯಾಂಟಸಿ ಫಿಲಂ ಅಂತ ಹೇಳ್ಬೇಕಲ್ವಾ. 3 hours 6 minutes ಇರೋ ಈ ಫಿಲಂ ಫಸ್ಟ್ ಹಾಫ್ ಬೆಟರ್, ಸೆಕೆಂಡ್ ಹಾಫ್ ಆಮೇಲೆ ಮಾತಾಡೋಣ. ಅದಕ್ಕೂ ಮುಂಚೆ ಫಸ್ಟ್ ಫಿಲಂ ಪಾಸಿಟಿವ್ ಏನು ಅಂತ ನೋಡೋಣ ಬನ್ನಿ. ಪಾಸಿಟಿವ್ ಅಂದ್ರೆ ಈ ಫಿಲಂ ಅಲ್ಲಿ ವಿಜುವಲ್ಸ್ ಎಲ್ಲ ಚೆನ್ನಾಗಿದೆ. ಪ್ರಭಾಸ್ ಅವರು ಎನರ್ಜೆಟಿಕ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಮತ್ತೆ ವಿಂಟೇಜ್ ಪ್ರಭಾಸ್ ನಾವ್ ಇಲ್ಲಿ ನೋಡ್ಬೋದು. ಇದು ನಂಗೆ ತುಂಬಾ ಇಷ್ಟ ಆಯ್ತು. ಬಾಹುಬಲಿ ಆದ್ಮೇಲೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನಾವ್ ಇಲ್ಲಿ ನೋಡ್ಬೋದು. ಮತ್ತೆ ಇವರ ಕಾಮಿಡಿ ಈ ಫಿಲಂ ಅಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ಇನ್ನು ಈ ಫಿಲಂ ಫಸ್ಟ್ ಹಾಫ್ ಅಲ್ಲಿ 30 minutes ಚೆನ್ನಾಗಿದೆ. ಅಂದ್ರೆ ಸ್ಟಾರ್ಟಿಂಗ್ 10 minutes, ಫ್ಲಾಶ್ ಬ್ಯಾಕ್ 10 minutes, ಮತ್ತೆ ಇಂಟರ್ವಲ್ 10 minutes. ಇನ್ನು ಇದರಲ್ಲಿ ಪ್ರಭಾಸ್ ಮತ್ತೆ ಜರೀನಾ ಅವರ ಮಧ್ಯೆ ಬರುವಂತ ಕಾಮಿಡಿ ಸೀನ್ಸ್ ಆಗಿರ್ಬೋದು, ಎಮೋಷನ್ಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ಬೊಮ್ಮನ್ ಇರಾನಿ ಅವರ ಕ್ಯಾರೆಕ್ಟರ್ ಸ್ವಲ್ಪ ಆದ್ರೂ ಕೂಡ ಇಂಪ್ರೆಸಿಂಗ್ ಆಗಿತ್ತು. ಅಂಡ್ ಕಾನ್ಸೆಪ್ಟ್ ಆಫ್ ಹಿಪ್ನೋಟೈಸ್ ತುಂಬಾ ಚೆನ್ನಾಗಿದೆ. ಹಾಗೆ ಇಲ್ಲಿ ಅಲ್ಲಲ್ಲಿ ಬರುವಂತ CG ವರ್ಕ್ ತುಂಬಾ ಚೆನ್ನಾಗಿತ್ತು, ಇಂಪ್ರೆಸಿಂಗ್ ಆಗಿತ್ತು. ಇನ್ನು ಸೆಕೆಂಡ್ ಹಾಫ್ ಅಲ್ಲಿ ಬರುವಂತ ಹಾಸ್ಪಿಟಲ್ ಸೀನ್ ತುಂಬಾ ಚೆನ್ನಾಗಿದೆ. ಹಾಗೆ ಲಾಸ್ಟ್ 30 minutes ಆಫ್ ದ ಫಿಲಂ ಇಂಟ್ರೆಸ್ಟಿಂಗ್ ಆಗಿತ್ತು. ಇನ್ನು ತಮನ್ ಮ್ಯೂಸಿಕ್ ನಿಮ್ಗೆ ಗೊತ್ತು, ಬಾಸ್ ಬಿಸಾಕಿದ್ದಾರೆ. ಅಂಡ್ ಸಾಂಗ್ಸ್ ಎಲ್ಲ ಚೆನ್ನಾಗಿದೆ. ಇನ್ನು ನೆಗೆಟಿವ್ ಅಂತ ಬಂದ್ರೆ ಪ್ರಭಾಸ್ ಅವ್ರ ಕಾಮಿಡಿ ಬಿಟ್ಟು ಬೇರೆ ಯಾವ್ದು ವರ್ಕೌಟ್ ಆಗಿಲ್ಲ ಇಲ್ಲಿ. ಅದು ಸತ್ಯ, ಸಪ್ತಗಿರಿ, GTV ಗಣೇಶ್ ಇವರೆಲ್ಲ ಇದ್ರು ಕೂಡ ನೋ ಯೂಸ್. ಇನ್ನು ಕಾನ್ಸೆಪ್ಟ್ ನ ಸರಿಯಾಗಿ ಎಕ್ಸ್ಪ್ಲೋರ್ ಮಾಡಿಲ್ಲ, ಮೇನ್ಲಿ ಸೆಕೆಂಡ್ ಹಾಫ್ ಅಲ್ಲಿ. ಬರೀ ಕಮರ್ಷಿಯಲ್ ಎಲಿಮೆಂಟ್ಸ್ ನೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಅಂತ ಅನಿಸ್ತು. ಹಾಗೆ ಸೆಕೆಂಡ್ ಹಾಫ್ ಅಲ್ಲಿ ಸ್ಟೋರಿ ಕರೆಕ್ಟ್ ಆಗಿ ಹೋಗ್ಬೇಕಾದ್ರೆ ಮತ್ತೆ ಅದೇ ಕಾಮಿಡಿ, ರೊಮ್ಯಾನ್ಸ್ ಯಾಕೆ ಬೇಕಿತ್ತು? ಆಕ್ಚುಲಿ ಈ ಫಿಲಂಗೆ 3 ಜನ ಹೀರೋಯಿನ್ಸ್ ಯಾಕೆ ಬೇಕಿತ್ತು? ಲಿಟ್ರಲಿ ಆ 3 ಜನ ಹೀರೋಯಿನ್ ಸುತ್ತೋ ಸೀನ್ ಇಂದಾನೆ ತುಂಬಾ ಫಿಲಂ ಲ್ಯಾಗ್ ಆಗಿದ್ದು. ಮಾಳ್ವಿಕಾ ಮೋಹನ್ ಅವರ ಕ್ಯಾರೆಕ್ಟರ್ ಓಕೆ. ಈ ನಿಧಿ ಅಗರ್ವಾಲ್ ರಿದ್ದಿ ಫಿಲಂಗೆ ಬೇಕಿತ್ತ ಅಂತ ಫೀಲ್ ಕೊಡ್ತು. ಇನ್ನು ಸಂಜಯ್ ದತ್ ಅವ್ರನ್ನ VFX ಅಲ್ಲಿ ನೋಡಿದ್ದೆ ಜಾಸ್ತಿ. ಇನ್ನು 400 ಕೋಟಿ ಎಲ್ಲಿ ಖರ್ಚಾಗಿದೆ ಅಂತಾನೆ ಗೊತ್ತಾಗ್ತಿಲ್ಲ. VFX ಕೂಡ ತುಂಬಾ ಗ್ರೀನಿಶ್ ಆಗಿ ಕಾಣಿಸ್ತಾ ಇದೆ. ಮತ್ತೆ ಪ್ರಭಾಸ್ ಅವರ ಫೇಸ್ ಮತ್ತೆ ಬಾಡಿನ, ಅದರಲ್ಲೂ ಕ್ರೊಕೊಡೈಲ್ ಸೀನ್ಸ್ ಬಂದಾಗಂತೂ ಮಾಡಿರೋ VFX ಬೇಕಿರ್ಲಿಲ್ಲ ಅನ್ನಿಸ್ತು. ಮತ್ತೆ ಟ್ರೈಲರ್ ಅಲ್ಲಿ ಇರುವಂತ ಎಷ್ಟೋ ಸೀನ್ಸ್ ಗಳು ಫಿಲಂ ಅಲ್ಲಿ ಇಲ್ವೇ ಇಲ್ಲ. ಇದು ತುಂಬಾ ಡಿಸಪಾಯಿಂಟ್ ಆಯ್ತು. ಫೈನಲಿ ಆನೆಸ್ಟಿ ಆಗಿ ಹೇಳ್ಬೇಕು ಅಂತಂದ್ರೆ ನಿಧಿ ಅಂಡ್ ರಿದ್ದಿ ಈ ಫಿಲಂಗೆ ಬೇಕಾಗಿರ್ಲಿಲ್ಲ. ಆ ಕ್ಯಾರೆಕ್ಟರ್ ಸಿನಿಮಾಗೆ ನೆಸೆಸಿಟಿನೂ ಇರ್ಲಿಲ್ಲ ಅಂತ ಅನ್ನಿಸ್ತು. ಇನ್ನು ಸತ್ಯ ಅವರು ಕಾಮಿಡಿ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ, ವರ್ಕೌಟ್ ಆಗಿಲ್ಲ. ಸಂಜಯ್ ದತ್ ಕ್ಯಾರೆಕ್ಟರ್ ಇಲ್ಲಿ ಪವರ್ಫುಲ್ ಆಗಿರ್ಲಿಲ್ಲ. ಓವರ್ ಆಲ್ ಆಗಿ ಇಷ್ಟ ಆಗ್ಲಿಲ್ಲ ಫ್ರೆಂಡ್ಸ್. ಪ್ರಭಾಸ್ ಅವರ ಆಕ್ಟಿಂಗ್, ಎಮೋಷನ್ಸ್ ಬಿಟ್ಟು ಬೇರೆ ಯಾವುದು ಇಲ್ಲಿ ವರ್ಕೌಟ್ ಆಗಿಲ್ಲ. ಸರಿಯಾಗಿ ಫಿಲಂ ನ ತೆಗ್ದಿದ್ರೆ ಇದು ಒಂದ್ ರೇಂಜ್ ಅಲ್ಲಿ ಇರ್ತಿತ್ತು. ಬಟ್ ಅನ್ನೆಸೆಸಿಟಿ ಟ್ರ್ಯಾಕ್ ಹಾಕಿ ಏನೇನೋ ಮಾಡ್ಬಿಟ್ರು. ಇನ್ನು ನೀವು ಈ ಸಂಕ್ರಾಂತಿಗೆ ಯಾವ ಫಿಲಂ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.